ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಿಂಬೆಹಣ್ಣಿನ ಗಿಡನ ಪಾಟಲ್ಲಿ ಹೆಂಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ತಿಳಿಸಿ ಅಂತ ಕಮೆಂಟ್ ಮಾಡಿದರು. ಹಾಗಾಗಿ ನಾನು ಇವತ್ತು ನಿಂಬೆಹಣ್ಣಿನ ಗಿಡದ ಬಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ನಿಂಬೆಹಣ್ಣಿನ ಗಿಡನ ಬೆಳೆಸಬೇಕು ಅನ್ನೋ ಆಸೆ ಇದ್ದರೆ ಈ ನಿಂಬೆಹಣ್ಣಿನ ಗಿಡನ ಬೀಜದಿಂದ ಬೆಳೆಸಬೇಕಾ ಅಥವಾ ಸಸಿ ತಂದು ನೆಟ್ಟು ಬೆಳೆಸಬೇಕಾ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕು. ಯಾಕೆ ಅಂದರೆ ನೀವು ಬೀಜದಿಂದ ನೆಟ್ಟರೆ ಅದು ಬೇಗ ಕಾಯಿ ಬಿಡೋದಿಲ್ಲ. 5 ವರ್ಷ 6 ವರ್ಷದ ತನಕ ಕಾಯಬೇಕಾಗುತ್ತೆ. ಅದೇ ನೀವು ಕಸಿ ಮಾಡಿರೋ ಅಂಥ ಗಿಡನ ತಂದು ನೆಟ್ಟರೆ, ನರ್ಸರಿಯಿಂದ ತಂದು ನೆಟ್ಟರೆ ನಿಮಗೆ ಬೇಗನೆ ಕಾಯೆಲ್ಲ ಸಿಗುತ್ತೆ. ಹೆಚ್ಚಾಗಿ ಕೆಲವು ಜನ ಬಾಲ್ಕನಿಲಿ ಬೆಳೆಸಬೇಕು ಅಂತಾರ ಇಷ್ಟನೂ ಪಡ್ತಾರೆ. ಗಿಡ ನೆಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಅಂದರೆ, ನೀವು ಪಾಟಲ್ಲಿ ಬೆಳೆಸಬೇಕು ಅಂತ ಇಷ್ಟಪಡ್ತಾ ಇದ್ದರೆ ನಿಂಬೆ ಗಿಡಕ್ಕೆ ಪಾಟಿಂದು ಸೈಜ್ ನೋಡ್ಕೊಳ್ಳಿ. ಪಾಟ್ ಸೈಜು ಎಷ್ಟು ದೊಡ್ಡ ಇರಬೇಕು ಅಂದರೆ 7 ಇಂಚಷ್ಟು ದೊಡ್ಡದಿರಬೇಕು. ಆವಾಗ ಈ ನಿಂಬೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ನಿಂಬೆ ಗಿಡಕ್ಕೆ ಮಣ್ಣು ಎಷ್ಟು ಹಾಕಬೇಕಪ್ಪ ಅಂದರೆ 50% ಕೆಂಪು ಮಣ್ಣು, 20% ಎರೆಹುಳದ ಗೊಬ್ಬರ, ಅಥವಾ ನೀವು ಬೇರೆ ಮಣ್ಣು ಮತ್ತು ಕಾಂಪೋಸ್ಟು, ಕೊಕೋಪೀಟು ಈ ಥರದ್ದೆಲ್ಲ ಮಿಕ್ಸ್ ಮಾಡ್ಬೋದು. ಈ ನಿಂಬೆ ಗಿಡಕ್ಕೆ ನೀರು ಯಾವ ಥರ ಹಾಕಬೇಕು ಅಂದರೆ, ನಿಂಬೆ ಗಿಡ ಹಾಗೂ ಹಣ್ಣಿನ ಗಿಡಗಳ ವಾಸನೆಗೆ ಕೀಟಗಳು ಅಟ್ರಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಗಿಡಗಳಿಗೆ ನೀರು ಹಾಕುವಾಗ ಸ್ವಲ್ಪ ಎಚ್ಚರ ವಹಿಸಿ ಹಾಕಬೇಕು. ಇನ್ನು ಬೇಸಿಗೆ ಟೈಮಲ್ಲಿ ಒಂದು ಸಾರಿ ಹಾಕಿದ್ರೇ ಸಾಕು, ಅದಕ್ಕಿಂತ ಹೆಚ್ಚು ಬೇಡ. ಈ ಥರ ಮಾಡೋದ್ರಿಂದ ಈ ನಿಂಬೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬಾಲ್ಕನಿನಲ್ಲಿ ನಿಂಬೆ ಗಿಡ ಬೆಳೆಸಬೇಕು ಅನ್ನೋರು ಬಾಲ್ಕನಿನಲ್ಲಿ ಬಿಸಿಲು ಜಾಸ್ತಿ ಬೀಳೋವಂಥ ಜಾಗದಲ್ಲಿ ಈ ನಿಂಬೆ ಗಿಡನ ಇಡಬೇಕು. ಗಿಡಗಳಿಗೆ ಸೂರ್ಯನ ಬೆಳಕು ಹೆಚ್ಚಾಗಿ ಬೀಳಬೇಕು. ಆವಾಗಲೇ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬೆಳಿತವೆ. ನೀವು ಬಾಲ್ಕನಿನಲ್ಲಿ ಇಟ್ಟಾಗ ದಿನಕ್ಕೆ 6 ಗಂಟೆಗಳ ಕಾಲ ಬಿಸಿಲು ಬೀಳೋವಂಥ ಜಾಗದಲ್ಲಿ ನೀವು ಗಿಡಗಳನ್ನ ಇಡಬೇಕು. ಈ ನಿಂಬೆ ಗಿಡಕ್ಕೆ ಮಣ್ಣು ಹೆಂಗೆ ಲೂಸ್ ಮಾಡಬೇಕು ಅಂದರೆ, ನಿಂಬೆ ಗಿಡ ಸುತ್ತ ಚೆನ್ನಾಗಿ ಮಣ್ಣನ್ನು ಮಿಕ್ಸ್ ಮಾಡಬೇಕು. ನೀವು ಗಿಡನ ಮನೆಗೆ ತಂದಾಗ ಎಲೆಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ನಿಂಬೆ ಗಿಡ ತುಂಬ ಚೆನ್ನಾಗಿ ಬೆಳಿಬೇಕು ಅಂದರೆ ಈ ಥರ ಮಣ್ಣು ಲೂಸ್ ಮಾಡ್ತಾ ಇರಬೇಕು. ಇದನ್ನು 20 ದಿನ ಮತ್ತು 25 ದಿನಕ್ಕೊಮ್ಮೆ ಈ ಥರ ಮಣ್ಣು ಲೂಸ್ ಮಾಡ್ತಾನೆ ಇರಬೇಕು. ಈ ನಿಂಬೆ ಗಿಡದಲ್ಲಿ ಬೇಗನೆ ಹಣ್ಣು ಬಿಡಬೇಕು ಅಂದರೆ ಈ ನಿಂಬೆ ಗಿಡಕ್ಕೆ ಚೆನ್ನಾಗಿ ಹೆಚ್ಚು ಗೊಬ್ಬರನ ಹಾಕಬೇಕು. ಹಾಗೆ ತುಂಬಾ ಕೇರು ಸಹ ಮಾಡಬೇಕು. ಯಾವ ಗೊಬ್ಬರ ಹಾಕಬೇಕು ಅಂದರೆ, ಹೂ ಬಿಡೋ ಟೈಮಲ್ಲಿ ಗೊಬ್ಬರ ಹಾಕಿದ್ರೆ ಒಳ್ಳೆಯದು. ಈ ನಿಂಬೆ ಗಿಡದಲ್ಲಿ ಹೂ ಬರೋದಕ್ಕೆ ಸ್ಟಾರ್ಟ್ ಆದಾಗ ಗೊಬ್ಬರ ಹಾಕಿ, ಬೇಡದೇ ಇರೋವಂಥ ಎಲೆಗಳೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ಈ ನಿಂಬೆ ಗಿಡದಲ್ಲಿ ಹಣ್ಣು ಯಾವಾಗ ಬರುತ್ತೆ ಅಂದರೆ, ಹೂವು ಅರಳಿದ ಮೇಲೆ ಅದರಲ್ಲಿ ಯೆಲ್ಲೋ ಕಲರ್ ಥರ ಕಾಯಿ ಆಗ್ತಾ ಇರುತ್ತೆ. ಈ ನಿಂಬೆ ಹಣ್ಣನ್ನು ಯಾವಾಗ ಹಾರ್ವೆಸ್ಟ್ ಮಾಡಬೇಕು ಅಂದರೆ, ಅದರಲ್ಲಿರೋ ಹೂವು ಹಣ್ಣಾಗಿ ಟರ್ನ್ ಆದಮೇಲೆ ಅದು ಹಸಿರು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಅದನ್ನು ಸ್ವಲ್ಪ ದಿನ ವಾರಗಳ ಕಾಲ ಬಿಟ್ಟುಬಿಡಬೇಕು. ಆದಮೇಲೆ ಅದು ಯೆಲ್ಲೋ ಕಲರ್ಗೆ ಬರುತ್ತೆ. ಆವಾಗ ನಾವು ಹಾರ್ವೆಸ್ಟ್ ಮಾಡ್ಕೊಂಡ್ರೆ ಸಾಕು. ಈ ನಿಂಬೆಹಣ್ಣಿನ ಗಿಡನ ಬೆಳೆಸೋ ವಿಧಾನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.